ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆಕಾಶ್ ಹೇರಲ್ಲಿ ಕ್ಯಾಬಿನ್ ಕ್ರೂ ರಿಕ್ವೈರ್ಮೆಂಟು ಮತ್ತು ಇಂಜಿನಿಯರ್ ಹುದ್ದೆಗಳು, ಡಾಕ್ಟರ್ ಹುದ್ದೆಗಳು, ಹೀಗೆ ಹಲವಾರು ಹುದ್ದೆಗಳು ನಿಮಗೆ ಇಲ್ಲಿ ಲಭ್ಯವಿದೆ, ಹೌದಲ್ವಾ? ಸರಿ, ಇಲ್ಲಿ ಅಪ್ಲೈ ಮಾಡೋದು ಹೇಗೆ, ಏಜ್ ಲಿಮಿಟ್ ಏನಾಗಿರಬೇಕು, ಕ್ವಾಲಿಫಿಕೇಷನ್ ಏನಾಗಿರಬೇಕು ಎಲ್ಲನೂ ವಿವರವಾಗಿ ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿ, ಓಕೆ? ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸರಿ, ಇದು ಆಕಾಶ್ ಹೇರ್ ಕ್ಯಾಬಿನ್ ಕ್ರೂ ರಿಕ್ವೈರ್ಮೆಂಟ್ 2026. ಎಕ್ಸ್ಪೀರಿಯನ್ಸ್ ಇಲ್ಲದವರು ಕೂಡ ಇಲ್ಲಿ ಕೆಲಸ ಮಾಡಬಹುದು. ಅಂದರೆ ಪಾನ್ ಇಂಡಿಯಾ, ಅಂದರೆ ಇಂಡಿಯಾದ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು. ಇಂಡಿಯಾದ ಯಾವ ಮೂಲೆಯಿಂದಲೂ ಕೂಡ ಅಪ್ಲೈ ಮಾಡ್ಕೋಬೋದು. ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಭಾರತದ ಪ್ರಮುಖ ವಿಮಾನಯಾನ ಸಂಸ್ಥೆಗಳಲ್ಲೊಂದಾದ ಆಕಾಶ್ ಹೇರ್ನಲ್ಲಿ ಪ್ರಕಟವಾಗಿರುವ ಕ್ಯಾಬಿನ್ ಕ್ರೂ ನೇಮಕಾತಿ 2026 ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲಿದ್ದೇನೆ. ವಿಮಾನದಲ್ಲಿ ಕೆಲಸ ಮಾಡುವ ಕನಸು ಹೊಂದಿರುವ ಅಭ್ಯರ್ಥಿಗಳಿಗೆ ಇದು ಒಂದು ಅದ್ಭುತ ಅವಕಾಶ ಅಂತ ಹೇಳಬಹುದು. ಆಕಾಶ್ ಏರ್ ಸಂಸ್ಥೆ ಈಗ ಪಾನ್ ಇಂಡಿಯಾ ಮಟ್ಟದಲ್ಲಿ ಕ್ಯಾಬಿನ್ ಕ್ರೂ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸುತ್ತಿದ್ದು, ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಎಕ್ಸ್ಪೀರಿಯನ್ಸ್ ಇದ್ದವರು, ಇಲ್ಲದವರು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹುದ್ದೆಗಳ ವಿವರ: ಕ್ಯಾಬಿನ್ ಕ್ರೂ ಹುದ್ದೆ ಕೆಲಸದ ಸ್ಥಳ ಭಾರತದೆಲ್ಲೆಡೆ. ಕೊನೆಯ ದಿನಾಂಕ 30 ಜೂನ್ 2026 ಕೊನೆಯ ದಿನಾಂಕ ಅಂತ ಕೊಟ್ಟಿದ್ದಾರೆ. ಕ್ಯಾಬಿನ್ ಕ್ರೂ ಕೆಲಸ ಅಂದರೆ ಪ್ರಯಾಣಿಕರ ಸುರಕ್ಷತೆ, ಭದ್ರತೆ ಮತ್ತು ಆರಾಮವನ್ನು ಖಚಿತಪಡಿಸುವ ಕೆಲಸ. ಜೊತೆಗೆ ಪ್ರಯಾಣಿಕರಿಗೆ ಉತ್ತಮ ಸೇವೆಯನ್ನು ನೀಡುವುದು, ಘೋಷಣೆ ಮಾಡುವುದು, ತುರ್ತು ಪರಿಸ್ಥಿತಿಗಳನ್ನು ನಿರ್ವಹಿಸುವುದು ಮತ್ತು ಗ್ರಾಹಕರಿಗೆ ಸಹಾಯ ಮಾಡುವುದು ಇದರ ಮುಖ್ಯ ಜವಾಬ್ದಾರಿಯಾಗಿರುತ್ತದೆ. ಪ್ರಮುಖ ಜವಾಬ್ದಾರಿ: ಪ್ರಯಾಣಿಕರ ಸುರಕ್ಷತೆ ಮತ್ತು ಭದ್ರತೆ, ವಿಮಾನದಲ್ಲಿ ಉತ್ತಮ ಕಸ್ಟಮರ್ ಸರ್ವಿಸನ್ನು ನೀಡುವುದು, ಪ್ರಯಾಣಿಕರೊಂದಿಗೆ ಸ್ನೇಹಪೂರ್ಣವಾಗಿ ವರ್ತಿಸುವುದು, ಇನ್-ಫ್ಲೈಟ್ ಸೇಲ್ಸ್ ಮತ್ತು ಏರ್ಲೈನ್ ಬ್ರ್ಯಾಂಡ್ ಪ್ರಮೋಷನ್ ಮಾಡುವುದು, ಹಿರಿಯ ನಾಗರಿಕರು, ಮಕ್ಕಳೊಂದಿಗೆ ಪ್ರಯಾಣಿಸುವ ತಾಯಂದಿರು ಮತ್ತು ವಿಶೇಷ ಸಹಾಯ ಬೇಕಾದವರಿಗೆ ನೆರವಾಗುವುದು, ವಿಮಾನದ ಸ್ವಚ್ಛತೆ ಮತ್ತು ವ್ಯವಸ್ಥೆಯನ್ನು ಗಮನಿಸುವುದು, ಕಾಕ್ಪಿಟ್ ಕ್ರೂ ಮತ್ತು ಏರ್ಪೋರ್ಟ್ ಸ್ಟಾಫ್ ಜೊತೆಗೆ ಸಮನ್ವಯದಲ್ಲಿ ಕೆಲಸವನ್ನು ಮಾಡುವುದು, ಫ್ಲೈಟ್ ಅನೌನ್ಸ್ಮೆಂಟ್ ಮಾಡುವುದು, ಫ್ಲೈಟ್ ಮುನ್ನ ಮತ್ತು ನಂತರದ ಕಾರ್ಯಗಳನ್ನು ಪೂರ್ಣಗೊಳಿಸುವುದು. ಅರ್ಹತೆ ಕೇಳಿದರೆ ಭಾರತೀಯ ಪ್ರಜೆ ಆಗಿರಬೇಕಂತೆ ಮತ್ತು ನಿಮ್ಮ ಹತ್ರ ವ್ಯಾಲಿಡ್ ಆದ ಪಾಸ್ಪೋರ್ಟ್ ಇರಬೇಕು. ಯಾಕೆಂದರೆ ನೀವು ವಿಮಾನಯಾನದಲ್ಲಿ ಬೇರೆ ಬೇರೆ ಕಡೆಗೆ ಟ್ರಾವೆಲ್ ಮಾಡಬೇಕಾಗುತ್ತೆ, ಹೌದಲ್ವಾ? ಪಾಸ್ಪೋರ್ಟು, ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡು ಮತ್ತು ನೀವು 12ನೇ ತರಗತಿ ಪಾಸಾಗಿರಬೇಕು. ನೀವು ಕ್ಯಾಬಿನ್ ಕ್ರೂ ಕೆಲಸ ಅಂದರೆ ಏರ್ ಹೋಸ್ಟೆಸ್ ಕೆಲಸ ಇದೆಯಲ್ಲ, ಅದೇ ಮಾಡೋದಾದರೆ. ಮತ್ತು ಇಂಗ್ಲೀಷು, ಹಿಂದಿ ಫ್ಲೂಯೆನ್ಸಿ ಇರಬೇಕಂತ ಹೇಳಿದ್ದಾರೆ. ಫ್ಲೂಯೆನ್ಸಿ ಅಂತ ಬೇಕಾಗಿಲ್ಲ, ಆದರೆ ನೀವು ಉಂಟಲ್ಲ ಬೇಸಿಕ್ಕಾಗಿ ಜನರ ಹತ್ರ ಮಾತನಾಡುವಂಥ ಕೆಪಾಸಿಟಿ ಇರಬೇಕು, ಹೌದಲ್ವಾ? ವೈದ್ಯಕೀಯವಾಗಿ ಫಿಟ್ಟಾಗಿರಬೇಕು, ಅಂದರೆ ನಿಮಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ಹಾನಿಕರ ಇರಬಾರ್ದು. ವೈದ್ಯಕೀಯವಾಗಿ ನಿಮ್ಮ ದೇಹ ಫಿಟ್ ಆಗಿರಬೇಕು. ವಯೋಮಿತಿ ಹೇಳಿದ್ದಾರೆ, ಹೊಸ ಅಭ್ಯರ್ಥಿಗಳು 18ರಿಂದ 28 ವರ್ಷದ ಒಳಗಿನವರು ಬೇಕಂತೆ, ಮೇಲ್ ಅಥವಾ ಫೀಮೇಲು. ಅನುಭವ ಹೊಂದಿದ ಅಭ್ಯರ್ಥಿಗಳಿಗೆ ವಯಸ್ಸಿನ ಮಿತಿ ಜಾಸ್ತಿ ಇದೆ, ಅಂದರೆ 35 ವರ್ಷದವರೆಗಿನವರು ಅನುಭವ ಹೊಂದಿರುವವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಂತೆ. ಎತ್ತರ ಹೇಳಿದರೆ ನೋಡಿ, ನೋಟ್ ಮಾಡ್ಕೊಳ್ಳಿ. ಮಹಿಳೆಯರಿಗೆ ಕನಿಷ್ಠ ಎತ್ತರ 155 ಸೆಂಟಿಮೀಟರು, BMI 18ರಿಂದ 23. ಪುರುಷರಿಗೆ ಕನಿಷ್ಠ ಎತ್ತರ 167.5 ಸೆಂಟಿಮೀಟರು, BMI 18ರಿಂದ 25. ಗಮನಿಸಬೇಕಾದಂಥ ಅಂಶಗಳು: ದೇಹದಲ್ಲಿ ಕಾಣುವ ಟ್ಯಾಟೋ ಮಾರ್ಕ್ಸ್ ಇರಬಾರ್ದು. ಕೆಲವರೆಲ್ಲ ಕೈಯಲ್ಲೆಲ್ಲ ಟ್ಯಾಟೋ ಹಾಕಿಸ್ಕೊಳ್ತಿರಲ್ಲ, ಅದು ಇರಬಾರ್ದಂತೆ. ಮತ್ತು ಶಿಫ್ಟ್ ಡ್ಯೂಟಿ, ಲಾಂಗ್ ಅವರ್ಸು, ಕೆಲಸ ಮಾಡಲಿಕ್ಕೂ ಕೂಡ ರೆಡಿ ಇರಬೇಕು. ಕೆಲವೊಮ್ಮೆ ಶಿಫ್ಟ್ ಇರುತ್ತೆ, ನೈಟ್ ಶಿಫ್ಟ್ ಇರುತ್ತೆ, ಕೆಲವೊಮ್ಮೆ ಲಾಂಗ್ ಟೈಮಾಗಿ ಕೆಲಸ ಮಾಡಲಿಕ್ಕೆ ಇರುತ್ತೆ, ಇದಕ್ಕೆ ಕೂಡ ರೆಡಿ ಇರಬೇಕು ನೀವು. ಮತ್ತು ದೇಶದ ಯಾವುದೇ ಕ್ರೂ ಬೇಸ್ಗೆ ಟ್ರಾನ್ಸ್ಫರ್ ಆಗಲು ಕೂಡ ಸಿದ್ಧರಿರಬೇಕು. ಬೇರೆ ಬೇರೆ ಏರ್ಪೋರ್ಟ್ ಇದೆಲ್ಲ ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಆಗಿ ನೀವು ಉಂಟಲ್ಲ ಇದಾಗಬೇಕು, ಶಿಫ್ಟ್ ಆಗಬೇಕಾಗುತ್ತೆ, ಅದಕ್ಕೂ ಕೂಡ ರೆಡಿ ಇರಬೇಕು. ಅರ್ಜಿಯನ್ನು ಹೊಸಬರು, ಅವಿಷನ್ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವವರು, ಹಾಸ್ಪಿಟಾಲಿಟಿ ಅಥವಾ ಕಸ್ಟಮರ್ ಸರ್ವಿಸ್ ಅನುಭವ ಹೊಂದಿರುವವರು ಮತ್ತು ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ ಇರುವವರು ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಂತೆ. ಸಂಬಳ: ಇದು ಅಟ್ರಾಕ್ಟಿವ್ ಸಂಬಳ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ವಿಮಾನ ಇದ್ದರೆ ಗೊತ್ತು, ನಿಮಗೆ ಒಳ್ಳೆ ರೀತಿ ಸ್ಯಾಲ್ರಿ ಇರುತ್ತೆ ಅಂತ. ಜೊತೆಗೆ ತುಂಬ ಬೆನಿಫಿಟು ಕೂಡ ಇದೆ. ಟ್ರಾವೆಲ್ ಬೆನಿಫಿಟು, ಕೆರಿಯರ್ ಗ್ರೋತು, ಪ್ರೊಫೆಷ್ನಲ್ ಟ್ರೈನಿಂಗು, ಏರ್ಲೈನ್ ಇಂಡಸ್ಟ್ರಿ ಎಕ್ಸ್ಪೋಸರು ಇದೆಲ್ಲ ಇರುತ್ತೆ. ಮೋಸದ ಬಗ್ಗೆ ಎಚ್ಚರಿಕೆ ಇರಲಿ. ಆಕಾಶ್ ಏರ್ ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವುದೇ ಹಣವನ್ನು ಕೇಳುವುದಿಲ್ಲ. ಯಾರಾದರೂ ಜಾಬ್ ಕೊಡಿಸುವ ಹೆಸರಿನಲ್ಲಿ ಹಣ ಕೇಳಿದರೆ ಅದು ಮೋಸವಾಗಿರುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಇರಬೇಕು.
ಸರಿ, ನಿಮಗೆ ಅಪ್ಲೈ ಮಾಡುವಂಥ ವಿಧಾನ ಕೂಡ ಹೇಳ್ತಾ ಇದ್ದೀನಿ. ಅಪ್ಲೈ ಮಾಡಲಿಕ್ಕೆ ಲಿಂಕ್ ಇದೆಯಲ್ಲ, ಇದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು. ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಇಲ್ಲಿ ಇದನ್ನು ಅಪ್ಲೈ ಮಾಡ್ಕೋಬೋದು. ನಿಮ್ಮ ಮೊಬೈಲಲ್ಲಿರುವಂಥ ಬ್ರೌಸರ್ ಮುಖಾಂತರ ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಕ್ಲಿಕ್ ಮಾಡಿದಾಗ ನೀವು ಅಫಿಷಿಯಲ್ ವೆಬ್ಸೈಟಿಗೆ ರೀಡೈರೆಕ್ಟ್ ಆಗ್ತೀರಾ, ಹೌದಲ್ವಾ? ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಉತ್ತಮವಾಗಿರಬೇಕು. ಸರಿ, ಇಲ್ಲಿ ಅಫಿಷಿಯಲ್ ವೆಬ್ಸೈಟಿಗೆ ರೀಡೈರೆಕ್ಟ್ ಆದಾಗ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನಿಮಗೆ ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಇದೆ, ಹೌದಲ್ವಾ? ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಇರುವಂಥ ಎಲ್ಲ ಜಾಬ್ ಲಿಸ್ಟ್ಗಳು ಇಲ್ಲಿ ಇರುತ್ತವೆ. ಇದರಲ್ಲಿ ನಿಮಗೆ ಬೇಕಾದಂಥ ನೀವು ಯಾವಕ್ಕೆ ಅಪ್ಲೈ ಮಾಡಬೇಕೆಂದಿದ್ದೀರಾ ಅದಕ್ಕೆ ಇಲ್ಲಿ ಅಪ್ಲೈ ಮಾಡ್ಕೋಬೋದು, ಹೌದಲ್ವಾ? ಸರಿ, ಇಲ್ಲಿ ನೋಡ್ಬೋದು. ಮೊದಲು ಇನ್ವೈಟ್ ಅಪ್ಲಿಕೇಶನ್ ಫಾರ್ ಫ್ರೆಷರ್ಸು ಇದು 6 ಜೂನಿಂದ 10 ಜೂನಿಗೆ ಕೊನೆಗೊಳ್ಳುತ್ತೆ. ಹಾಗೆ ಇದು ಕೂಡ ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ಸರ್ಟಿಫೈಯಿಂಗ್ ಮೆಕ್ಯಾನಿಕ್ಕು ಪಾನ್ ಇಂಡಿಯಾ ಇದು ಕೂಡ 15 ಜೂನಿಗೆ ಕೊನೆಗೊಳ್ಳುತ್ತೆ. ಹಾಗೆ ನಿಮಗೆ ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯನ್ಸು ಸೆಕ್ಯೂರಿಟಿ ಪರ್ಸನ್ ಬೇಕಂತೆ, ಇದು 9 ಜೂನಿಗೆ ಎಕ್ಸ್ಪೈರ್ ಆಗುತ್ತೆ, ಹೌದಲ್ವಾ? ಸರಿ, ಹಾಗೆ ನಿಮಗೆ ಅಸಿಸ್ಟೆಂಟ್ ಮ್ಯಾನೇಜರು MBBS ಡಾಕ್ಟರು ಇದು 12 ಜೂನಿಗೆ ಎಕ್ಸ್ಪೈರ್ ಆಗುತ್ತೆ. ನೀವು ಕ್ವಾಲಿಫೈ ಆಗಿದ್ದರೆ ಇಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು. ಹಾಗೆ ಕ್ಯಾಬಿನ್ ಕ್ರೂ ಇದೆಯಲ್ಲ, ಹೈರಿಂಗ್ ಮಾಡ್ತಾ ಇದೆಯಲ್ಲ, ಇದು 30 ಜೂನಿಗೆ ಎಕ್ಸ್ಪೈರ್ ಆಗುತ್ತೆ, ಹೌದಲ್ಲ? ನೀವು ಅದನ್ನು ಒಳಗೆ ನೀವು ಅಪ್ಲೈ ಮಾಡಬೇಕು. ಸರಿ, ಅಪ್ಲೈ ಮಾಡುವಾಗ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಮೊದಲು ಇಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ, ಹೌದಲ್ಲ? ಅಂದರೆ ಲಾಗಿನ್ ಕೇಳ್ತಾ ಇದ್ದಾರೆ. ಲಾಗಿನ್ ಅಂದರೆ ನೀವು ಮೊದಲು ರಿಜಿಸ್ಟರ್ ಮಾಡಿದರೆ ಮಾತ್ರ ಅಲ್ಲ ಲಾಗಿನ್ ಮಾಡಬೇಕಾಗುತ್ತೆ, ಹೌದಲ್ಲ? ಇಲ್ಲಿ ರಿಜಿಸ್ಟರ್ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗಿದು ಫಸ್ಟು ನಿಮ್ಮ ಫುಲ್ ನೇಮು ಹಾಕಬೇಕು, ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಫುಲ್ ಹೆಸರು, ನಂತರ ನಿಮ್ಮ ಇಮೇಲ್ ID, ನಂತರ ನಿಮ್ಮ ಮೊಬೈಲ್ ನಂಬರು, ನಂತರ ನಿಮ್ಮ ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ಇದನ್ನು ಸೆಲೆಕ್ಟ್ ಮಾಡಬೇಕು. ನಾನು ರೋಬೋಟ್ ಅಲ್ಲ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೈನಪ್ಪನ್ನು ಕ್ಲಿಕ್ ಮಾಡಬೇಕು. ಅಷ್ಟು ಕ್ಲಿಕ್ ಆದಾಗ ನಿಮ್ಮದು ಇಲ್ಲಿ ಉಂಟಲ್ಲ ರಿಜಿಸ್ಟರ್ ಆಯಿತು. ನಂತರ ನೀವೇನು ಮಾಡಬೇಕು, ಬ್ಯಾಕ್ ಬಂದು ಇಲ್ಲಿ ನಿಮ್ಮ ಇಮೇಲ್ ID ಮತ್ತು ನೀವು ಕೊಟ್ಟಿರುವಂಥ ಪಾಸ್ವರ್ಡ್ ಇದೆಯಲ್ಲ ಅದನ್ನು ಕೊಟ್ಟು ಸೈನ್ ಇನ್ ಮಾಡಬೇಕು. ಸೈನ್ ಇನ್ ಮಾಡಿದ ನಂತರ ಉಂಟಲ್ಲ ನಿಮಗೆ ಅಲ್ಲಿ ಅಪ್ಲಿಕೇಶನ್ ಬರುತ್ತೆ. ಅಂದರೆ ನಿಮ್ಮ ಹೆಸರು, ನಿಮ್ಮ ಆಧಾರ್ ಕಾರ್ಡು ನಂಬರು, ನಿಮ್ಮ ಕ್ವಾಲಿಫಿಕೇಷನು, ಬಯೋಡೇಟಾ ಮತ್ತು ನಿಮ್ಮ ಇದಿದೆಯಲ್ಲ 12ನೇ ತರಗತಿ ಮಾರ್ಕ್ಸ್ ಕಾರ್ಡು ಇದೆಲ್ಲ ಉಂಟಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೂ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಲ್ಲಿ ಕೇಳಿರುವಂಥ ಎಲ್ಲ ಪ್ರೊಸೀಜರನ್ನು ನೀವು ಕೊಡಬೇಕಾಗುತ್ತೆ, ಹೌದಲ್ವಾ? ನಂತರ ಕೊಟ್ಟು ಸಬ್ಮಿಟ್ ಅಂತ ಮಾಡ್ಬೋದು. ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ, ಫ್ರೀಯಾಗಿ ನೀವು ಅಪ್ಲೈ ಮಾಡ್ಕೋಬೋದು. ಮೊಬೈಲಲ್ಲಿ ಕೂಡ ಅಪ್ಲೈ ಮಾಡ್ಬೋದು, ಹೌದಲ್ವಾ? ಸರಿ, ಒಂದು ವೇಳೆ ನೀವು ಸೆಲೆಕ್ಟ್ ಆದರೆ ಶಾರ್ಟ್ ಟರ್ಮ್ ಆದರೆ ನಿಮ್ಮ ಇಮೇಲ್ ID ಇಲ್ಲ ನಿಮ್ಮ ಮೊಬೈಲ್ ನಂಬರ್ ಮುಖಾಂತರ ಇದೆಲ್ಲ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಇಲ್ಲಿ ತುಂಬ ಜನರು ಸೆಲೆಕ್ಟ್ ಆಗ್ತಾ ಇದ್ದೀರಾ, ಹಾಗಾಗಿ ನೀವು ಕೂಡ ಅಪ್ಲೈ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಯಾಕೆಂದರೆ ಇಲ್ಲಿ ಎಕ್ಸ್ಪೀರಿಯೆನ್ಸು ಬೇಕಿಲ್ಲ. ನಿಮ್ಮ ಫ್ಲೂಯೆನ್ಸಿ ಇಂಗ್ಲೀಷು, ನಿಮ್ಮ 12ನೇ ತರಗತಿ ಮಾರ್ಕ್ಸ್ ಕಾರ್ಡು, ಪಾಸ್ಪೋರ್ಟು ಮತ್ತು ನಿಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಟ್ಯಾಟೋ ಇರಬಾರ್ದು ಮೈ ಮೇಲೆ, ಮತ್ತು ನೀವು ನೋಡಲಿಕ್ಕೆ ಲುಕ್ ಆಗಿರಬೇಕು. ಮತ್ತು ಎಷ್ಟು ಎತ್ತರ ಇರಬೇಕಂತ ನಾನು ಹೇಳಿದ್ದೀನಲ್ಲ, ಅದು ಇಷ್ಟು ನೀವು ಕ್ವಾಲಿಫೈ ಆಗಿದ್ದರೆ ಯಾರು ಕೂಡ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿರೋದಿಲ್ಲ, ಹೌದಲ್ಲ ಫ್ರೆಂಡ್ಸ್? ಓಕೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಹೊಸ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.